ನಡಿ ನಾವು ನೀನ ಅದೇನ ಸಲಗಿ ಕೊಟ್ಟ ನಾಯಿ ತಲೆ ಮೇಲೆ ಹತ್ತಿ ಕುಂತಂತ ಯವ್ವ ನೋಡ್ಬೇ ಅಪ್ಪನ ಎಲ್ಲರ ಮುಂದೆ ಹೊಡ್ಕೊಂತ ಕರ್ಕೊಂಡ್ ಬಂದಾನ ಹೊಡೋದಲ್ಲೇ ನಿನ್ನ ಕತ್ತಿ ಸುಳೆ ಮಗನ ಇವತ್ತ ಕುತ್ತಿಗೆ ಹೆಚ್ಚಿಗೆ ಇಲ್ಲ ಅನಿಸ್ಬಿಟ್ಟಾನಿ. ಏ ಚನ್ನಿ ನೀನ ನಡಕ್ ಬರ್ಬೇಡ. ಅವಂಗ ಸಣ್ಣಂದಿರ್ತ ಹಿಂಗ ಹೊಡ್ಕೊಂತ ಬಂದಿದ್ರ ಇವತ್ತ ಅವಂದು ಗತಿ ಹಿಂಗ ಹಾಕಿದ್ದಿಲ್ಲ. ಏನ್ ಮಾಡಿದ್ರ ಅವ ನೆಟ್ಟಿಗಿರ್ತಿದ್ದ ಅಂತ ಹೇಳ್ತಾನೆ. ಮನ್ಯಾಗ ಯಾಡ್ ಹೆಣ್ಮಕ್ಳನ್ನ ಹಡದು ಹೆಂಡತಿ ಸತ್ಲ ಅಂತ ಹೇಳಿ ನನ್ನ ಮಾಡ್ಕೊಂಡ ಈ ಮನೆಗೆ ಕರ್ಕೊಂಡು ಬಂದಿ. ಚನ್ನಿ ಅದೆಲ್ಲ ಆಗಿ ಹೋದ ನಮ್ ಜೀವನದ ವಿಚಾರ ಬಿಡು, ಅವನ್ ಜೀವನದ ವಿಚಾರ ಮಾಡ. ತಡಿ ಅವನ್ ವಿಚಾರನ ಹೇಳಾಕತ್ತೀನಿ. ಎರಡ್ ಹೆಣ್ಮಕ್ಳ ತಂದೆ ಆದ ನೀನ ಹೆಂಡತಿ ಸತ್ತ ಒಂದ ತಿಂಗಳಿಗೆ ಮದುವೆ ಆದಿ, ಮಗನ್ನೂ ಹುಟ್ಟಿಸಿದಿ. ತಂದೆಯಾಗಿ ಮಗಗ ನಿನ್ನ ಜವಾಬ್ದಾರಿ ಏನ್ ಮಾಡಿ? ತಂದೆಯಾಗಿ ಏನ್ ಮಾಡ್ಬೇಕಾಗಿತ್ತ? ಅಪರೂಪಕ್ಕ ಗಂಡ ಮಗ ಹುಟ್ಟಾನ ಅಂತ ಒಂದ ದಿನಾನ ಅವನ್ ಕುಟ ಚಂದಗೆ ನಕ್ಕೊಂತ ಮಾತಾಡ್ಲಿಲ್ಲ. ನನ್ನ ಮಗಗ ತಂದಿ ಪ್ರೀತಿ ಸಿಗ್ವಲ್ದಂತ ಹೇಳಿ ನಾನ ತಂದಿ ತಾಯಿ ಎಲ್ಲ ಆಗಿ ಅವ ಏನ್ ಕೇಳ್ತಾನ ಅದನ್ನ ಕೊಡಿಸೋದು, ಅವ ಏನ್ ಹೇಳ್ತಾನ ಅದನ್ನ ಮಾಡೋದು ಮಾಡ್ಕೊಂತ ಬಂದೆ. ಆದ್ರ ನೀನ ಬೆಳಗ್ ಹರತ್ಲೆ ಹೊಲಕ್ ಹೊಕ್ಕಿ ಹೊಲ್ದಾಗ ಕೆಲಸ ಇರ್ಲಿ ಬಿಡ್ಲಿ ಏನ್ ಮಾಡ್ತೀನಿ ಹೊಲ್ದಾಗ ಹೋಗಿ? ಹೊಲ್ದಾಗ ಕೆಲಸ ಇಲ್ಲ ಅಂದ್ರೂ ಹೊಲಕ್ ಹೋಗುವಂತ ಹರಕತ್ತ ಏನೈತಿ? ಅಂದ್ರ ನಿನ್ನ ಮಾತಿನ ಅರ್ಥ ಏನ? ನನ್ನ ಮುಖಕ್ಕ ಮುಖ ಕೊಟ್ಟು ಮಾತಾಡ ಮೊದ್ಲ. ಹೊಲ್ದಾಗ ಪೀಕ್ ಇದ್ದಾಗ ಹೊಕ್ಕಿದಿ ಸರಿ, ಪೀಕ್ ಇಲ್ದಾಗೂ ಬ್ಯಾಸ್ಗ್ಯಾಗೂ ಹೊಲಕ್ ಹೋಗುವಂತ ಹರಕತ್ತ ಏನೈತಿ ಅದನ್ನ ಹೇಳ. ನನಗ ವಯಸ್ಸಾಗೈತಿ, ಹೊಲದ ಮಠ ಒಂಚೂರು ಅಡ್ಡಾಡಿ ಬಂದ್ರ ಕೈ ಕಾಲು ಹಗರಿರ್ತಾವು ಅಂತ ಹೇಳಿ ದಿನಾನು ತಪ್ಪದಂಗ ಹೊಲಕ್ ಹೋಗ್ಕನಿ. ಹೊಲಕ್ಕೇನೋ ಹೊಕ್ಕಿದಿ, ಹೊಲ್ದಾಗ ಏನ್ ದಗದ ಮಾಡ್ತಿ ಅನ್ನೋದು ತಿಳ್ಕೊಬೇಕಲ್ಲ. ಚನ್ನಿ ಯಾವ್ದ ವೈದ ಇನ್ಯಾವ್ದಕ್ಕ ಹತ್ತಿಬೇಡ. ಈಗ ನಿನ್ನ ಮಗನ ವಿಚಾರ ಮಾತಾಡ ಅಷ್ಟ. ಇದ್ರ ಜಗತ್ನ್ಯಾಗ ನಿನ್ನಂತ ತಂದಿನ ಇರ್ಬೇಕ. ನನಗಷ್ಟ ಮಗ ಅಲ್ಲ, ನಿನಗೂ ಮಗ ಅನ್ನೋದು ನೆನಪಾರಿಯೇನ? ನನಗ್ ಮಗ ಇದ್ದಲ್ಲೇ ಅವನು ಬಾಳೆ ಚಂದ ಆಗ್ಲಿ ಅಂತ ಮದ್ವಿ ಮಾಡಿ ಚಂದಗೆ ಇರ್ಲಿ ಅಂತ ಹೇಳಿ ನಾನು ಬಯಸಿದ್ದ. ಆತ ನಾಳಿಂದ ಹೊಲಕ್ ಹೋಗುವಂತ ಹರಕತ್ತ ಇಲ್ಲ. ಇನ್ನು ಮೇಲೆ ನನ್ನ ಮಗಗ ಜವಾಬ್ದಾರಿ ನಾ ಕಲಿಸ್ತೇನೆ. ಹೊಲ್ದಾಗಿಂದು ಮನ್ಯಾಗಿಂದು ಬಾಳೆ ಅವ ಎಲ್ಲ ನೋಡ್ಕೊಂತಾನ. ವಯಸ್ಸಾಗ್ಯಾವು, ಮನಿ ಹಿಡ್ಕೊಂಡು ಕುಂದ್ರದ್ ಕಲಿ. ನಾ ಹೊಲಕ್ ಹೋದ್ರ ಏನಕತಿ? ಮನ್ಯಾಗ ಕುಂತ್ರ ಏನಕ್ಕತಿ ನೋಡು. ಇನ್ನು ಮೇಲೆ ಮನ್ಯಾಗಿನ ವ್ಯವಹಾರ ಎಲ್ಲ ನಾ ನೋಡ್ಕೊಂತೇನೆ. ಹೊಲ್ದಾಗಿಂದು ಬಾಳೆ ಎಲ್ಲ ನನ್ನ ಮಗ ನೋಡ್ಕೊಂತಾನ. ಯಾಕೋ ನಿನ್ನ ಕೈಯಾಗ ಮನಿ ಹಿರೇತನ ಕೊಟ್ರ ಮಂದಿ ಮನಿ ಉದ್ಧಾರ ಆಕೇತಂತ ನನಗನ್ಸಾಕತ್ತತಿ. ಚನ್ನಿ ನಿನ್ನ ಬಾಯಾಗ ಇಂತ ಮಾತ? ನನ್ನ ಬಾಯಾಗ ಇಂತ ಮಾತ ನಾನ ಎಲ್ಲ ತಿಳ್ಕೊಂಡು ಕೇಳಿ ಮಾಡೇ ಮಾತಾಡಕತ್ತಿದ್ದ. ಮನಿ ಹಿರಿಯಾಗಿ ಮಾನ ಮರ್ಯಾದಿ ಚಂದಗೆ ಇಟ್ಕೊಂಡ ಮನಿ ಹಿಡಿದ ಬಾಳೆ ಮಾಡ. ಆಮೇಲೆ ಮಗನ್ ಶಿಕ್ಷಣದ ಬಗ್ಗೆ ನನಗ ಸಾಲಿ ಕಲಿಸುವಂತಿ. ತಂದೆ ಹೆಂಗದಾನು ಹಂಗ ಮಗ ಹುಟ್ಟಾನ. ನಂದು ಇರೋ ಒಂದು ಸಂಗತಿ ನನ್ನ ಹೇಳ್ತಿಗೆ ಏನಾರ ಗೊತ್ತಾಗೈತೇನ? ಒಂದ್ ವೇಳೆ ಗೊತ್ತಾದ್ರ ನನ್ನ ಈರ್ಗಿ ನನಗ ಉಳಗಾಲಿಲ್ಲ. ವೀರನ್ಗೌಡ, ಯವ್ವ ನಾ ಏನ್ ಮಾಡ್ಲಿ? ವೀರನ್ಗೌಡ ನೀನ ಗಂಡಸ. ದೊಡ್ಡೋರು ಹೇಳ್ತಾರ ನಗುವಂತ ಹೆಣ್ಣನ್ನ ನಂಬಬಾರ್ದಂತ, ಅಳುವಂತ ಗಂಡನ್ನ ನಂಬಬಾರ್ದಂತ. ಅದಕ್ಕ ಮೊದಲ ಅಳುದ್ ನಿಲ್ಲಿಸ. ನೋಡಿ ವೀರನ್ಗೌಡ, ನೀವ ಮಾಡಿದ್ರಿ ಅಂತ ನೀನ ನಮಗನ್ನೋದು, ನಾವು ನೀನ ಶಾರಿ ಹಿಂದ್ ಹೋಗಿದ್ದಕ್ಕ ನಿನಗ ಹಿಂಗಾತು ಅಂತ ನಾವ್ ಅನ್ನೋದು. ಇದನ್ನ ಒಳ್ಳ ಬಳ್ಳ ಮಾಡ್ಕೊಂತ ಹೊಂಟ್ರ ನಿನ್ ಜೀವನ ನೆಟ್ಟಗಾಗುದಿಲ್ಲ. ನೋಡು ವೀರನ್ಗೌಡ, ಇರವ ಒಬ್ಬ ಮದಿ, ನೀನ ದಾರಿ ದೀಪ. ಇಡೀ ಆಸ್ತಿ ಮನಿ ಎಲ್ಲ ಐತಿ. ಇದನ್ನೆಲ್ಲ ನಿನ್ನ ಸಂಬಂಧ ನಾವು ಎಲ್ಲ ಕಾದು ಕಾಪಾಡ್ಕೊಂಡು ಬಂದಿದ್ದೆ. ನಾವು ಇನ್ನ ಹಿಂದ್ ಬಾಳದಷ್ಟು ಮುಂದೆ ಬಾಳೋದಿಲ್ಲ. ಜೀವನದಾಗ ಆಗೋದು ಹೋಗೋದು ನಿನ್ ಜೀವನದಾಗ ಎಲ್ಲ ಬಾಳ ಐತಿ. ಅದಕ್ಕ ವಿಚಾರ ಮಾಡು, ಸರಿಯಾದ ದಾರಿ ಒಳಗೆ ಹೋಗು. ಮಂದಾಕಿ ನೀ ಸಣ್ಣಕಿ, ಇವತ್ತು ಇರ್ಲಕ್ಕಿರುವಳ್ಕಿ ನಾಳೆ ಬರಬಹುದು. ಆದ್ರೆ ನೀ ತಾಳ್ಮೆಯಿಂದ ಎಲ್ಲಾ ಸಂಸಾರನು ತೂಗಿಸ್ಕೊಂಡು ಹೋಗುವಂತ ಜವಾಬ್ದಾರಿ ಇಟ್ಕೋ. ಊರು ಉಡಾಡ್ರ ಸಂಘ ಬಿಡ. ನಿನ್ನ ಮದುವೆಗೆತಿಗ ನಿನ್ನ ಹೆಂಡತಿ ಜವಾಬ್ದಾರಿ ನಿಂದ. ಅದಕ್ಕ ನಾಳಿಂದ ಜೀವನದಾಗ ಹೊಸ ಮನುಷ್ಯ ಆಗ. ಅವಳು ಬೇಯವ ಮತ್ತ ಈಕಿ ಮಂದಾಕಿನಿ ನಾನು ನೋಡಿದ್ರ ಚಿಟ್ ಆಯ್ತಾಳ. ಹ್ಯಾಂಗ ನಾನು ಹೊಸ ಜೀವನ ಮಾಡ್ಬೇಕು? ವೀರನ್ಗೌಡ, ನಿನಗ ಸಣ್ಣ ವಯಸ್ಸು ತಿಳುವಳಿಕೆ ಇಲ್ಲ, ಒಪ್ಪುತ್ತೇನೆ. ಆದ್ರೆ ಈ ಮನೆ ಯಜಮಾನ ಆಗಿರೋ ನೀನ ವಜನ್ಲೆ ಇರುವುದು ಕಲ್ಕೋ. ಯಾವ್ದೋ ವಿಷಯ ಇರ್ಲಿ ಗಂಭೀರ ರೀತಿಯಿಂದ ವಿಚಾರ ಮಾಡ. ನಾಳೆ ಮಂದಾಕಿ ನೀರು ಊರಿಗೆ ಹೋಗು. ನನ್ನ ಹೆಂಡತಿನ ನನ್ನ ಜೊತೆ ಕಳಿಸ್ರಿ ಅಂತ ಕೇಳ. ಕಳಿಸಿದ್ರು ಚಲೋ ಆತ, ಇಲ್ಲಂದ್ರೆ ನೀನು ಊರಿಗೆ ಬಾ. ಮುಂದಿಂದ ಏನ್ ಮಾಡ್ಬೇಕನ್ನೋದು ನಾನು ನಿಮ್ಮಪ್ಪ ವಿಚಾರ ಮಾಡ್ತೇವಿ. ಈರನ್ಗೌಡ ಏನು ಚಿಂತೆ ಮಾಡ್ಬೇಡ, ಆಗೋದೆಲ್ಲ ಒಳ್ಳೇದಕ್ಕ ಅಂತ. ನಿನ್ ಜೀವನದಾಗ
ಏನೋ ಒಂದು ಒಳ್ಳೇದಾಗೋದೈತಿ. ಅದಕ್ಕೆ ದೇವ್ರು ಇದೊಂದು ಪರೀಕ್ಷೆ ಟೈಮ್ ತಗೊಂಬಂದಾನ. ಯಾರ ಮ್ಯಾಗೂ ಶಿಟ್ಟು ಶೆಡವು ಮಾಡ್ದಂಗ ಮಾತು ಮಿತವಾಗಿರಲಿ, ಕೇಳೋರ್ಗೆ ಹಿತವಾಗಿ ಇರಲಿ. ಯಪ್ಪ ಯವ್ವ, ನೀವು ಸಾಲಿ ಕಲಿ ಅಂದ್ರಿ, ನಾನು ಕಲೀಲಿಲ್ಲ. ನಾ ಮಾಡಿದ್ದು ತಪ್ಪ. ಇನ್ನು ಮುಂದೆ ನೀವು ಹೇಳ್ದಂಗ ಕೇಳ್ತೇನಿಯಪ್ಪ ಯವ್ವ. ಅವ್ವ ಹೇಳ್ದಂಗ ಭೂಮಿ ತಾಯಿ ಸೇವಾ ಮಾಡ್ತೀನಿ. ಮೈ ಬಗ್ಗಿಸಿ ದುಡಿದು ಹೊಟ್ಟಿ ತುಂಬ ಉಂಡು ಮನಿ ಹೊತ್ತು ಬಾಳೆ ಮಾಡ್ತೀನಿ. ಈರನ್ಗೌಡ, ತಾಳ್ಮೆಯಿಂದ ಇದ್ದು ಮಂದಾಕಿನಿನ ಹೊಲಿಸ್ಕೋ. ಈರನ್ಗೌಡ, ಹೆಣ್ಣ ಹೊಲಿದ್ರ ನಾರಿ, ಮುನಿದ್ರ ಮಾರಿ ಅಂತ. ಅದಕ್ಕ ಮಂದಾಕಿನಿ ಮನಸ್ಸು ನೀ ಒಮ್ಮೆ ಗೆದ್ದಿ ಅಂದ್ರ ಜೀವನ ಪರ್ಯಂತ ನೀವಿಬ್ರು ಎಷ್ಟು ಸುಖದಿಂದ ಇರ್ತೀರ ಅನ್ನೋದು ನೀನ ನೋಡು. ಯಪ್ಪ, ನೀ ಹೇಳೋದು ನಾ ಒಪ್ತೇನಿ. ಆದ್ರ ಮಂದಾಕಿನಿ ಬಗ್ಗೆ ನಿನಗ ಗುರ್ತಿಲ್ಲ. ಬಹಳ ಜಗಮಂಡಿ ಅದಾಳ ಮಗನ. ಹೆಣ್ಣ ತವ್ರ ಮನ್ಯಾಗ ಹಂಗ ಬೆಳೆದಿರ್ತಾಳ. ಯಾಕಂದ್ರ ತಂದೆ ತಾಯಿ ಮಗಳು ಹೇಳ್ದಂಗ ಬೆಳೆಸಿರ್ತಾರ. ಆದ್ರ ಗಂಡನ ಮನೆಗೆ ಬಂದಿಂದ ಆಕಿಗೂ ಜವಾಬ್ದಾರಿ ಅನ್ನೋದು ಬಂದು ಹೆಂಡತಿಯಾಗಿ, ತಾಯಿಯಾಗಿ, ಸೊಸೆಯಾಗಿ, ಅತ್ತಿಗೆಯಾಗಿ ನಾನಾ ರೀತಿಯ ರೂಪಗಳನ್ನ ಪಡೆದು ಇಡೀ ಸಂಸಾರಕ್ಕ ಕಣ್ಣಾಕಳ. ನಿಮ್ಮಪ್ಪ ಹೇಳ್ದಂಗ ತಾಳದವನು ಬಾಳಿಯಾನು ಅಂತೇಳಿ ದೊಡ್ಡವರು ನಾನ್ ನುಡಿ ಹೇಳ್ಯಾರಪ್ಪ. ಮಂದಾಕಿನಿ ಜೊತೆ ನಿನ್ನ ಮದುವೆ ಆಗೈತೆ ಅಂದ್ರ ಮಂದಾಕಿನಿಗೆ ಈ ಮನಿ ಅನ್ನದ ಋಣ ಐತಿ. ಇವತ್ತಿನ ಬುದ್ಧಿ ನಾಳೆ ಇರಂಗಿಲ್ಲ, ನಾಳೆ ಬುದ್ಧಿ ನಾಡ್ದಿರಂಗಿಲ್ಲ. ಕಿರಣ್ಗೌಡ, ನಾಳೆ 10 ಬಸ್ಸಿಗೆ ಹೋಗು. 1 ದಿನ 2 ದಿನ ಇರು. ಅವ್ರ ಮನಿ ವಾತಾವರಣ ಹೆಂಗೈತಿ ನೋಡು. ಮಂದಾಕಿನಿ ಅಲ್ಲಿ ಹೆಂಗದಾಳ, ಆಕಿ ಯಾವ ರೀತಿ ಇರ್ತಾಳ ಅನ್ನೋದು ಸೂಕ್ಷ್ಮವಾಗಿ ಗಮನಿಸು. ಆಕಿಗೆ ಏನ್ ಇಷ್ಟ ಅನ್ನೋದು ತಿಳ್ಕೊ. ಬರೋ ದಿನ ಮಂದಾಕಿನಿಗೆ ನನ್ನ ಜೊತೆ ಬಾ ಅನ್ಬೇಡ. ರಾಜನಗೌಡ ಮಾವುಗ ನಾನು ನನ್ನ ಹೆಂಡತಿ ಮಂದಾಕಿನಿನ್ನ ಕರ್ಕೊಂಡು ಹೋಗ್ತನ್ರಿ ಅಂತ ಅವ್ರ ಮುಂದೆ ಹೇಳು. ನಿಮ್ಮ ಮಾವ ನಿನ್ನ ಹೆಂಡತಿ ಕರ್ಕೊಂಡು ಹೋಗಪ್ಪ ಅಂತಾನ. ಅವಾಗ ಅವ್ರು ಕರೆದು ಕೇಳ್ತಾಳ. ಅಕ್ಕಿ ವಿಚಾರ ಏನೈತಿ ಅವ್ರ ಮುಂದೆ ಪ್ರಸ್ತಾಪ ಮಾಡ್ತಾಳ. ಅಲ್ಲೇ ಅಕ್ಕಿ ತಪ್ಪೈತೋ ನಿನ್ ತಪ್ಪೈತೋ ಎಲ್ಲರ ಮುಂದೆನೂ ಬಯಲಾಕೈತಿ. ಅವ್ರ ಮನ್ಯಾಗ ಇರುವಂತ ಹಿರಿಯರು ಆಕಿನ ತಿದ್ದಿ ಬುದ್ಧಿ ಹೇಳಿ ನಿನ್ನ ಕೂಡ ಕಳಿಸ್ತಾಳ. ಹೌದು ಈರನ್ಗೌಡ, ನಿಮ್ಮಪ್ಪ ಹೇಳೋದು ಖರೆ ಐತಿ. ನೀನ ಮಂದಾಕಿನಿ ಜೊತೆ ಮಾತು ಬೆಳಸಕ್ ಹೋಗಬೇಡ. ನಿಮ್ಮ ಮಾವನ ಮುಂದೆ ಹೇಳು. ನಿಮ್ಮ ಮಾವನ ಆಕಿನ ಸಜ್ಜು ಮಾಡಿ ನಿನ್ ಕೂಟ ಊರಿಗೆ ಕಳಿಸ್ತಾರ. ಯಪ್ಪ ಯವ್ವ, ಆದ್ರೂ ಮಂದಾಕಿನಿ ನನ್ನ ಕೂಡ ಬರ್ತಾಳಂದ್ರ ನನಗೆ ಯಾಕೋ ನಂಬಿಕೆ ಆಗವಲ್ದು. ಇರ್ಲಿ, ನಾ ಹೋಗಿ ಒಂದು ಮಾತು ಕರಿತೀನಿ. ಬಂದ್ರ ಕರ್ಕೊಂಡು ಬರ್ತೀನಿ. ಇಲ್ಲಂದ್ರ ಆಕಿ ವಿಚಾರ ಅವ್ರ ಮನೆಯವ್ರಿಗೆ ಒಂಚೂರು ತಿಳಿತೈತಿ. ಅಷ್ಟ ಮಾಡಿದಿರನ್ಗೌಡ. ಅಂದಂಗ ಅಡಿಗೆ ಆಗೈತಿ. ಇಬ್ರು ಊಟ ಮಾಡಿ ಮಕ್ಕೋರಿ. ಮುಂಜಾನೆದ್ದು ದೌಡೆದ್ದು ಜಳಕ ದೇವ್ರ ಪೂಜೆ ಮಾಡಿ 10 ಬಸ್ ಹಿಡಿಪ. ಆತ, ನಡಿಪ ಊಟ ಮಾಡೋಣ. ನೋಡಿದ್ರಲ್ಲ ವೀಕ್ಷಕರ, ವೀರನ್ಗೌಡ ಮಂದಾಕಿನಿ ಏನೋ ಕರೆಯಾಕ ತವ್ರ ಮನೆಗೆ ಹೊಂಟಾನ. ಆದ್ರ ಮಂದಾಕಿನಿ ಜಗಮಂಡಿ ಅದಾಳ. ವೀರನ್ಗೌಡನ್ ಕೂಟ ಬರಾಕ ಒಪ್ಪುತ್ತಾಳೋ ಇಲ್ಲೋ ಗೊತ್ತಿಲ್ಲ. ವೀರನ್ಗೌಡನ ಗಂಡ ಅಂತ ಒಪ್ಕೊಂತಾಳೋ ಇಲ್ಲೋ ಗೊತ್ತಿಲ್ಲ. ಅದಕ್ಕ ಸ್ನೇಹಿತರೆ, ವೀರನ್ಗೌಡನ್ ಜೊತೆ ಮಂದಾಕಿನಿ ಬರಬೇಕೋ ಏನು ಬೇಡೋ ಅನ್ನೋದು ಒಂದು ಕಮೆಂಟ್ ಮೂಲಕ ತಿಳಿಸ್ರಿ. ಯಾಕಂದ್ರೆ ಸ್ನೇಹಿತರೆ, ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸೋದ್ರಿಂದ ಈ ಕಥೆಗಳು ಇಷ್ಟು ಚೆನ್ನಾಗಿ ಮೂಡಿ ಬರತಾವು. ಅದಕ್ಕೆ ನಿಮ್ಮ ಸಪೋರ್ಟ್ ಅನ್ನ ನನಗೆ ಕೊಡ್ರಿ. ನೀವು ಕಮೆಂಟ್ನ ತಿಳಿಸೋದನ್ನ ನೋಡಿ ಮುಂದಿನ ಕಥೆನ ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ನಾ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ವೀಕ್ಷಕರ, ವಿಡಿಯೋಕ್ಕೆ ಲೈಕ್ ಮಾಡ್ರಿ. ಇಷ್ಟ ಆದ ವಿಡಿಯೋಗಳನ್ನ ಶೇರ್ ಮಾಡ್ರಿ. ಹೊಸದಾಗಿ ನೋಡ್ತಾ ಇರುವಂತ ನನ್ನೆಲ್ಲ ಪ್ರೀತಿ ವೀಕ್ಷಕರೇ, ನಮ್ಮ ಹಳ್ಳಿ ಕಿಡ್ಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಕೂತಿರ್ತೇನೆ ಸ್ನೇಹಿತರೆ. ಮರಿದಂಗ ಕಮೆಂಟ್ ಮಾಡ್ರಿ. ವೀಕ್ಷಕರ, ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತ ಕಮೆಂಟ್ ಕುಮಾರ್ ಜ್ಞಾನಪ್ಪನವರಂತ ಹೇಳಿ ಅವರು ಈ ಕಮೆಂಟ್ ಅನ್ನ ಕಳಿಸ್ಯಾರ ಸ್ನೇಹಿತರೆ. ನಿಜವಾಗ್ಲೂ ಅವರ ಪ್ರೀತಿ ಅಭಿಮಾನವನ್ನ ಎಷ್ಟು ಚೆನ್ನಾಗಿ ಕಮೆಂಟ್ ಮೂಲಕ ನನಗೆ ವ್ಯಕ್ತಪಡಿಸ್ಯಾರ. ಕುಮಾರ್ ಜ್ಞಾನಪ್ಪನವರೇ, ನಿಮ್ ಕಮೆಂಟ್ ನೋಡಿ ನನಗೆ ತುಂಬಾ ಖುಷಿಯಾಗಿದೆ. ಜೊತೆಗೆ ಬಹಳಷ್ಟು ಜನ ನನಗೆ ಕಮೆಂಟ್ ಮಾಡಿ ತಮ್ಮ ಅಭಿಪ್ರಾಯಗಳನ್ನ ಇಲ್ಲಿವರೆಗೂ ಹಂಚ್ಕೊಂಡಿರಿ. ಎಲ್ಲರಿಗೂ ಕೂಡ ನಾನು ಕೈ ಮುಗಿತೇನೆ ಸ್ನೇಹಿತರೆ. ನಿಮ್ಮೆಲ್ಲರ ಸಪೋರ್ಟ್ ಇಂದ ಇವತ್ತು ಈ ಕಥೆಗಳು ಇಷ್ಟು ಚೆನ್ನಾಗಿ ಮೂಡಿ ಬರ್ತಾ ಇದಾರ. ಎಲ್ಲರಿಗೂ ಕೂಡ ಹೃದಯಪೂರ್ವಕ ವಂದನೆಗಳು.